ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 17 ಗಂಟೆಗಳಿಂದ ಸಿಸಿಬಿ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಹೌದು, ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಸಿಸಿಬಿ ಕಸ್ಟಡಿಯಲ್ಲಿ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಕಳೆದ 17 ಗಂಟೆಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿದೆ. ಆಡಿಯೋ ಸಂಬಂಧ ವಿಚಾರಣೆಯನ್ನು ಸದ್ಯ ಸಿಸಿಬಿ ನಡೆಸ್ತಾ ಇದೆ. ವಿಚಾರಣೆಯ ನಂತರದ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಇವರನ್ನು ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಆಡಿಯೋ ಸಂಬಂಧ ಮತ್ತೊಬ್ಬ ವ್ಯಕ್ತಿಗೆ ಸಿಸಿಬಿ ಗಾಳ ಹಾಕಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಆಡಿಯೋದಲ್ಲಿ ಮಾತನಾಡಿರುವಂತಹ ವ್ಯಕ್ತಿಗಾಗಿ ಶೋಧ ಮುಂದುವರೆದಿದೆ. ಆ ವ್ಯಕ್ತಿಯ ವಿಚಾರಣೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ವ್ಯಕ್ತಿಯನ್ನು ಕರೆತಂದು ಹೇಳಿಕೆ ಪಡೆಯೋದಕ್ಕೆ ಸಿದ್ಧತೆಗಳು ನಡೆದಿದೆ. ಇದು ಒಂದು ಆಯಾಮ ಆದರೆ ಮಗದೊಂದು ಆಯಾಮವನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಆಡಿಯೋ ಅಸಲಿನ ನಕಲಿನ. ಇವತ್ತು ತಂತ್ರಜ್ಞಾನ ಅನ್ನೋದು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೀವು ಗಮನಿಸಬೇಕು, ಯಾವುದೇ ವಿಚಾರಗಳು ದುರ್ಬಳಕೆಯಾಗುವಂತಹ ಸಾಧ್ಯತೆಗಳು ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಹಂತ ಹಂತದ ಬೆಳವಣಿಗೆಗಳನ್ನು ನೀವು ಗಮನಿಸಬಹುದು. ಸೊ ನೀವಿಲ್ಲಿ ಗಮನಿಸಬಹುದು, ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಬಂಧನ ಕೂಡ ಆಗಿದೆ. ಮೂಡಾದ ಮಾಜಿ ಆಯುಕ್ತ ಡಿ.ಬಿ. ನಟೇಶ್ ದೂರಿನ ಆಧಾರದಲ್ಲೇ ಆಗಿರುವಂತಹ ಬಂಧನ ಇದು. ನಟೇಶ್ ಹಾಗೂ ಶಾಲಿನಿ ರಜನೀಶ್ ವಿರುದ್ಧ ಗಂಭೀರ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಮಾಡಿರ್ತಾರೆ. ಸಿಸಿಬಿ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ. 17 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ. ಮೈಸೂರಿನ ಸ್ನೇಹಮಯಿ ಕೃಷ್ಣ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ನನ್ನ ಫೋಟೋ ಮತ್ತು ನಕಲಿ ದಾಖಲೆಯ ಜೊತೆಗೆ ಧ್ವನಿ ಕ್ಲಿಪ್ಪನ್ನು ಹಾಕಿ ಅಪಪ್ರಚಾರ ನಡೆಸುತ್ತಿದ್ದಾರೆ ಅನ್ನೋದು ನಟೇಶ್ ಅವರ ಆರೋಪ. ಸೊ ಆ ದೂರಿನ ಆಧಾರದಲ್ಲಿ ನಡೀತಾ ಇರುವಂತಹ ಆಡಿಯೋ ಸಂಬಂಧ ನಡೀತಾ ಇರುವಂತಹ ವಿಚಾರಣೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಕಳೆದ 17 ಗಂಟೆಗಳಿಂದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೀತಾ ಇದೆ. ಯಾವೆಲ್ಲ ಆಯಾಮದಲ್ಲಿ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದು? ಈಗೇನಾದ್ರು ಕೋರ್ಟ್ಗೇನಾದ್ರು ಅವ್ರನ್ನ ಹಾಜರುಪಡಿಸ್ತಾರಾ ಹೇಗೆ? ಅಂದ್ರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಸಿಸಿಬಿ ಅಧಿಕಾರಿಗಳು ಬಂಧನ ಮಾಡಿದ ನಂತರ ಈಗ ಸಿಸಿಬಿ ಕಚೇರಿಯಲ್ಲಿ ಅಂದ್ರೆ ಈ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಏನಿದೆ, ಕಮಿಷನರ್ ಕಚೇರಿ ಆವರಣದಲ್ಲೇ ಕರೆತಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಆಡಿಯೋ ಸಂಬಂಧ ಅಂದ್ರೆ ನಟೇಶ್ ಅವರು ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ಆಡಿಯೋವನ್ನ ತಿರುಗಿಸಲಾಗಿದೆ ಮತ್ತು ಆಡಿಯೋದಲ್ಲಿ ನನ್ನ ತೇಜೋವಜ ಮಾಡಲಾಗುತ್ತೆ ಅನ್ನೋ ಒಂದು ಆಂಗಲ್ ಅಲ್ಲಿ ಮತ್ತು ಇದರಿಂದ ನನ್ನ ಮಾನಹಾನಿ ಆಗಿದೆ ಮತ್ತು ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇದ್ದಾರೆ, ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಒಂದು ಆಂಗಲ್ ಅಲ್ಲಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ಆಡಿಯೋದ ಅಸಲಿಯತ್ತನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿಚಾರಣೆ ಬಳಿಕ ಇನ್ನೂ ಕೆಲವು ಹೊತ್ತು ವಿಚಾರಣೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಆಡಿಯೋ ಸಂಬಂಧ ಮತ್ತೊಬ್ಬ ವ್ಯಕ್ತಿಗಾಗಿ ಸಿಸಿಬಿ ಅಧಿಕಾರಿಗಳು ತಲಾಶನ ನಡೆಸ್ತಾ ಇದ್ದಾರೆ. ಆ ವ್ಯಕ್ತಿ ವಿಚಾರಣೆಗೂ ಕೂಡ ಮುಂದಾಗಿದ್ದಾರೆ. ಅಂದ್ರೆ ವಿಡಿಯೋ ಅಸಲಿನ, ಆಡಿಯೋ ಅಸಲಿನ ನಕಲಿನ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈ ಆಡಿಯೋವನ್ನು ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ಯಾರು, ಅದು ರೆಕಾರ್ಡ್ ಆದಂತಹ ಮೂಲ ಡಿವೈಸ್ ಯಾವುದು ಅನ್ನೋದನ್ನು ಕೂಡ ತನಿಖೆಯಲ್ಲಿ ಬಯಲು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಆಡಿಯೋ ಕ್ಲಿಪ್ ಸಮೇತ FSLಗೂ ಕೂಡ ರವಾನೆ ಮಾಡೋದಕ್ಕೆ ತಯಾರಿಯನ್ನ ನಡೆಸಲಾಗಿರುವಂತದ್ದು. ಸದ್ಯಕ್ಕೆ ಈ ರೆಕಾರ್ಡ್ ಆಗಿರುವಂತಹ ಅಂದ್ರೆ ಆಡಿಯೋ ರೆಕಾರ್ಡ್ ಆಗಿರುವಂತಹ ಮೂಲ ಡಿವೈಸ್ ಯಾವುದು ಅನ್ನೋ ಒಂದು ಆಂಗಲ್ ಅಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಿನ್ನೆಯಿಂದಲೂ ಕೂಡ ಮೈಸೂರಲ್ಲಿ ಪರಿಶೀಲನೆ ಆಯಿತು. ಅಂದ್ರೆ ಸರ್ಚ್ ವಾರೆಂಟ್ ಅನ್ನು ಪಡೆದುಕೊಂಡು ಮೈಸೂರಲ್ಲಿ ಪರಿಶೀಲನೆ ನಡೆಸಿರುವಂತದ್ದು ಮತ್ತು ಈಗ ಸ್ನೇಹಮಯಿ ಕೃಷ್ಣ ಅವ್ರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೆ ಸ್ನೇಹಮಯಿ ಕೃಷ್ಣ ಕೂಡ ಇದಕ್ಕೆ ಸಕಾರಾತ್ಮಕವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಅಧಿಕಾರಿಗಳು ಈ ವಿಚಾರಣೆಯನ್ನ ಮಧ್ಯಾಹ್ನದವರೆಗೂ ಕೂಡ ಮುಂದುವರಿಸಿ ಅದಾದ ಮೇಲೆ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯ, ವಿಶ್ವ, ಈಗ ಸ್ನೇಹಮಯಿ ಕೃಷ್ಣ ಅವರ ದೂರಿನ ಆಧಾರದಲ್ಲೇ ನಾವು ನೋಡೋದಾದ್ರೆ, ಯಾಕಂದ್ರೆ ಅವ್ರು ದೂರು ಕೂಡ ನೀಡಿರ್ತಾರೆ, ಶಾಲಿನಿ ರಜನೀಶ್ ಮತ್ತು ನಟೇಶ್ ಅವರ ಹೆಸರನ್ನು ಉಲ್ಲೇಖ ಮಾಡಿರುವುದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋ ಕ್ಲಿಪ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಪೋಸ್ಟು ಕೂಡ ಮಾಡಿರುವುದರಿಂದಾಗಿ ರೈಟ್, ಈಗ ಆಡಿಯೋ ಅಸಲಿಯೋ ನಕಲಿಯೋ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಪಡ್ಕೋಬೇಕು. ಆ ನಿಟ್ಟಿನಲ್ಲಿ ಸಿಸಿಬಿ ತನ್ನದೇ ಆದಂಥ ಪ್ರಯತ್ನದಲ್ಲಿದೆ ಮತ್ತು ಆಡಿಯೋದಲ್ಲಿರುವಂಥ ಮತ್ತೊಬ್ಬ ವ್ಯಕ್ತಿ ಯಾರು ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈಗ ಗಂಭೀರ ಆರೋಪ ಬಂದಿರೋದು ಇದೇ ನಟೇಶ್ ಮತ್ತು ಅಧಿಕಾರಿಯಾಗಿರುವಂಥ ಶಾಲಿನಿ ರಜನೀಶ್ ಅವರ ಮೇಲೆ ಆಗಿರೋದ್ರಿಂದಾಗಿ ಅವರ ಕಡೆಯಿಂದ ಕೂಡ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತವ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ? ದಿವೆಯಲ್ಲಿ ಮೇಲ್ನೋಟಕ್ಕೆ ಯಾವಾಗ ಒಬ್ಬ ದೂರುದಾರ ತನ್ನ ವಿರುದ್ಧವಾಗಿ ಬಂದಂತಹ ಆರೋಪಗಳು ನಿರಾಧಾರ ಅನ್ನೋ ಒಂದು ಆಂಗಲ್ ಅಲ್ಲಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರಲ್ಲಿ ಈಗಾಗಲೇ
ಆರೋಪಗಳನ್ನ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತದ್ದಾಗಿರಬಹುದು, ಯಾರಾದರೂ ವಿರುದ್ಧವಾಗಿ ಯಾವುದೇ ಒಬ್ಬ ವ್ಯಕ್ತಿ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನ ಬಿಡುಗಡೆ ಮಾಡುವಂತದ್ದು, ಇವೆಲ್ಲವೂ ಕೂಡ ಒಂದ್ ಆಂಗಲ್ ಅಲ್ಲಿ ಅಂದ್ರೆ ಒಬ್ಬ ಸರ್ಕಾರಿ ಅಂದ್ರೆ CS ವಿರುದ್ಧವಾಗಿ ಮಾಡಿರುವಂತಹ ಗಂಭೀರ ಆರೋಪ ಇದೆ. ಹೀಗಾಗಿ ಅದು ಸರ್ಕಾರ ಮಟ್ಟದಲ್ಲಿ ತನಿಖೆ ಆಗಬೇಕಾದಂತಹ ವಿಚಾರ. ಮತ್ತು ಯಾರಾದ್ರೂ ಕೂಡ ಬೇರೆ ಬೇರೆ ಅದಕ್ಕೆ ತಕ್ಕನಾದಂತಹ ಬೇರೆ ಬೇರೆ ಇಲಾಖೆಗಳು ಕೂಡ ಇರುತ್ತೆ. ಆ ಒಂದು ಇಲಾಖೆಗಳಿಗೆ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಏನಾದ್ರೂ ಕೂಡ ಆ ಆಡಿಯೋ ಅಂದ್ರೆ ಮೂಲ ಡಿವೈಸ್ ಎಲ್ಲಿ ರೆಕಾರ್ಡ್ ಆಗಿದೆ ಅನ್ನೋ ಒಂದು ಆಂಗಲ್ ಅಲ್ಲಿ ಏನಾದ್ರೂ ಕೂಡ ಪ್ರಶ್ನೆಯನ್ನ ಮಾಡುವಂತಹ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ತನಿಖೆಗೆ ಇವರ ಅಂದ್ರೆ ಹೇಳಿಕೆಗಳು ಅಂದ್ರೆ CS ಅವರದಾಗಿರಬಹುದು ಅಥವಾ ನಟೇಶ್ ಅವರಾಗಿರ್ಬಹುದು ಏನಾದ್ರೂ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಾದಂತಹ ಸಂದರ್ಭ ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಅವರ ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಮೇಲ್ನೋಟಕ್ಕೆ ಈಗ ಇಲ್ಲಿವರೆಗೂ ತನಿಖೆ ಆದಂತಹ ನನ್ನ ನೋಡಿದ್ರೆ ಈಗ ಏನೋ ಆಡಿಯೋ ಕ್ಲಿಪ್ ಸಿಕ್ಕಿದೆಯಲ್ಲ, ಆ ಆಡಿಯೋ ಕ್ಲಿಪ್ ಅನ್ನ ಮಾತ್ರ FSL ಗೆ ಕಳಿಸುವಂತದ್ದು ಮತ್ತು ಏನಾದ್ರೂ ಕೂಡ ಆ ಒಂದು ರೆಕಾರ್ಡಿಂಗ್ ನಲ್ಲಿ ಏನಾದ್ರೂ ಅಸಲಿಯತ್ತಿದ್ದಂತಹ ಸಂದರ್ಭದಲ್ಲಿ ತಿರುಚಿದಂತಹ ಆಡಿಯೋ ಇದ್ದಂತಹ ಸಂದರ್ಭದಲ್ಲಿ ಅದು ಸ್ನೇಹಮಯಿ ಕೃಷ್ಣ ಅವರಿಗೆ ಮುಳುವಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಒರಿಜಿನಲ್ ಆಡಿಯೋ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಬೇರೆ ಕ್ರಮಗಳು ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಕಸ್ಮಾತ್ ಆಗಿ ಏನಾದ್ರು ಈ ಲಂಚದ ಆರೋಪಗಳು ಸಾಬೀತಾದಂತಹ ಸಂದರ್ಭದಲ್ಲಿ ಅಥವಾ ಬೇರೆಯವರು ಏನಾದ್ರು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ರತ್ಯೇಕ ಇಲಾಖೆಗಳಿದೆ, ಅವ್ರ ತನಿಖೆಯನ್ನ ನಡೆಸೋದು ಅದಕ್ಕೆ ಸಂಬಂಧಿತ ಆಗುತ್ತೆ. ಆದ್ರೆ CCB ಪೊಲೀಸು ತಮಗೆ ಬಂದಂತಹ ದೂರ ಏನಿದೆ ಅದರ ವಿರುದ್ಧವಾಗಿ ಮಾತ್ರ ಕ್ರಮವನ್ನು ತೆಗೆದುಕೊಳ್ಳುವುದು ಆ ಆಂಗಲ್ ನಲ್ಲಿ ಮಾತ್ರ ತನಿಖೆ ನಡೆಸುವಂತಹ ಪ್ರಕ್ರಿಯೆಯಲ್ಲಿ ತೊಡಕೊಳ್ತಾರೆ. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರಿಗೆ ಕೆಲವೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದರ ಆಂಗಲ್ ನಲ್ಲಿ ಆ ಆಡಿಯೋವನ್ನು ಕೂಡ ಪಡೆದುಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತ ಅದನ್ನ FSL ಕಳಿಸ್ತಾ ಇದ್ದಾರೆ. ಅದರ ಒರಿಜಿನಲ್ ರಿಪೋರ್ಟ್ ಏನ್ ಬಂದಂತಹ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಳ್ಳೋದಕ್ಕೆ CCB ಅಧಿಕಾರಿಗಳು ಮುಂದಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.